ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಉಲ್ಬಣಗೊಂಡಿರುವಂಥದ್ದು ಸಹಜವಾಗಿದೆ. ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್. ಆದರೆ ಮೆಡಿಸಿನ್ ಸ್ಟಾಪ್ ಆದ ತಕ್ಷಣವೇ ಮತ್ತೆ ಇಮಿಡಿಯೇಟಾಗಿ ಪೀಕ್ ರೀತಿಯಲ್ಲಿ ಮೇಲಕ್ಕೆ ಹೇರುತ್ತೆ. ಯಾವ ಲೇಬಲಲ್ಲಿ ಬೇಕಾದರೂ ಶುಗರ್ ಇರಲಿ, ಅದಕ್ಕೆ ಚಿಂತೆ ಮಾಡುವಂಥದ್ದನ್ನು ಇಂದಿನಿಂದ ನಿಲ್ಲಿಸಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಪರಿಹಾರ ಸುಲಭ. ಈ ಅಪಾನ ಮುದ್ರೆಯನ್ನು ಸತತವಾಗಿ ಅಭ್ಯಾಸ ಮಾಡುವುದರಿಂದ ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಮುಂದುವರೆದಂಥ ಮುದ್ರೆಯ ಭಾಗ. ಈಗಾಗಲೇ ಇದರ ವಿಡಿಯೋ ಒಂದು ಪ್ರಾಣಾಯಾಮದಲ್ಲಿ ಯಾವ ರೀತಿ ಮಾಡಬೇಕು ಎನ್ನುವಂಥದ್ದು ಕೂಡ ಈ ಮುದ್ರೆಗೆ ಸಂಬಂಧಪಟ್ಟದ್ದು ಇದೆ. ಆ ಮುದ್ರೆ ಯಾವುದು ಅಂತ ನೋಡುವುದಾದರೆ, ಅದಕ್ಕಿಂತ ಮುಂಚಿತವಾಗಿ ಇತ್ತೀಚಿನ ದಿನಗಳಲ್ಲಿ, ಅಂದರೆ ತುಂಬ ದಿನಗಳಿಂದ ಇದೆ, ಆದರೂ ಕೂಡ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಉಲ್ಬಣಗೊಂಡಿದೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಉಲ್ಬಣಗೊಂಡಿರುವಂಥದ್ದು ಸಹಜವಾಗಿದೆ. ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್. ಇದು ಕೆಲವೊಬ್ಬರು ಹೇಳ್ತಾರೆ ವಂಶ ಪಾರಂಪರ್ಯವಾಗಿ ಬರುತ್ತೆ ಅಂತ ಹೇಳ್ತಾರೆ, ಕೆಲವೊಬ್ಬರು ಒತ್ತಡದಿಂದ ಬರುತ್ತೆ ಅಂತ ಹೇಳ್ತಾರೆ, ಕೆಲವರು ಜಾಸ್ತಿ ಅನ್ನ ತಿನ್ನುವುದರಿಂದ ಡಯಾಬಿಟಿಸ್ ಬರುತ್ತೆ ಅನ್ನುವಂಥದ್ದು ಹೇಳ್ತಾರೆ, ಕೆಲವರು ಜೀವನ ಶೈಲಿಯನ್ನು ಯದ್ವಾ ಬಳಸೋದ್ರಿಂದ ಈ ರೀತಿ ಬರುತ್ತೆ ಅನ್ನುವಂಥದ್ದು ಹೇಳ್ತಾರೆ. ಅದು ಏನೇ ಆಗಲಿ, ಎಷ್ಟೋ ರೀತಿಯಾಗಿ ಕೆಲವರು ಮೆಡಿಸಿನ್ ತಿಂದರೂ ಕೂಡ ಕಂಟ್ರೋಲಿಗೆ ಬರುತ್ತೆ. ಆದರೆ ಮೆಡಿಸಿನ್ ಸ್ಟಾಪ್ ಆದ ತಕ್ಷಣವೇ ಮತ್ತೆ ಇಮಿಡಿಯೇಟಾಗಿ ಪೀಕ್ ರೀತಿಯಲ್ಲಿ ಮೇಲಕ್ಕೆ ಹೇರುತ್ತೆ. ಇದು ವಾಸಿ ಆಗೋದಿಲ್ವೇ? ಯಾವ ರೀತಿ ವಾಸಿ ಮಾಡ್ಕೋಬೇಕು ಅನ್ನುವಂಥದ್ದು ಕೆಲವೊಬ್ಬರಲ್ಲಿ ಗೊಂದಲ. ಏನಿದು ಇಷ್ಟೊಂದು ಮಾತ್ರೆಗಳನ್ನ ತಿನ್ನುವಂಥದ್ದು? ಹಣ ವ್ಯಯ ಆಗ್ತಾನೇ ಇದೆ. ಕೆಲವರಿಗೆ ಹಣ ಇದ್ದರೆ ಪರವಾಗಿಲ್ಲ, ತೊಂದರೆ ಇಲ್ಲ, ಏನೋ ಒಂದು ರೀತಿ ಮ್ಯಾನೇಜ್ ಆಗುತ್ತೆ. ಆದರೆ ಕೆಲವೊಬ್ಬರಿಗೆ ಹಣದ ಕೊರತೆ ಇರುತ್ತೆ. ಸರಿಯಾದ ಸಮಯಕ್ಕೆ ಮಾತ್ರೆಗಳು ತಗೊಳ್ಳದೇ ಇರುವುದರಿಂದ ಅದು ಇನ್ಸುಲಿನ್ ಹಂತಕ್ಕೂ ಕೂಡ ತಲುಪುವಂಥ ಸಾಧ್ಯತೆಗಳಿರುತ್ತೆ. ಅಂಥವರಿಗೆ ಆಗಲಿ, ಎಲ್ಲರೂ ಕೂಡ ಅನುಕೂಲಕರವಾಗಿರುವಂಥ, ಕೆಲವರಿಗೆ ಮಾತ್ರೆ ತಿಂದು ಕೂಡ ಬೇಜಾರಾಗಿರುತ್ತೆ, ಏನಿದು ಅಂತೇಳಿ. ಅದರಿಂದ ಬೇರೆ ರೀತಿಯಾಗಿ ಟರ್ನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಯಾವ ಲೇಬಲಲ್ಲಿ ಬೇಕಾದರೂ ಶುಗರ್ ಇರಲಿ, ಅದಕ್ಕೆ ಚಿಂತೆ ಮಾಡುವಂಥದ್ದನ್ನು ಇಂದಿನಿಂದ ನಿಲ್ಲಿಸಿ ಅಂತ ನಾನು ಹೇಳ್ತೀನಿ. ಇಂದು ನಾನು ಹೇಳಲು ಹೊರಟಿರುವಂತಹ ಮುದ್ರ ಅಪಾನ ಮುದ್ರ. ಅಂದರೆ ನಮ್ಮ ದೇಹದಲ್ಲಿ ಪಂಚವಾಯುಗಳಿದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣ ಅಂದರೆ ನಾವು ಶ್ವಾಸವನ್ನು ಹಿಡಿಯುವಂಥದ್ದು, ಬಿಡುವಂಥ ಗಾಳಿ ಇದೆ. ಅಪಾನ ಅಂದರೆ ಕೆಟ್ಟದ್ದನ್ನು ಹೊರಗಡೆ ಹಾಕುತ್ತೆ ನಮ್ಮ ದೇಹ. ಆ ಕೆಟ್ಟದ್ದನ್ನು ಸರಿಯಾಗಿ ಪ್ರಾಣವಾಯು ಒಳಭಾಗಕ್ಕೆ ಹೋಗಿ ಕೆಟ್ಟದ್ದನ್ನು ಸರಿಯಾದ ರೀತಿ ಐಡೆಂಟಿಫೈ ಮಾಡದೆ ಹಾಗೇ ಬಂದ ಹಾಗೆ ಏನಾಗುತ್ತೆ, ಕೆಟ್ಟದ್ದು ಅಲ್ಲೇ ಉಳ್ಕೊಳ್ಳುತ್ತೆ. ಯಾವ ರೀತಿ ಕಾಯಿಲೆಗೂ ಬೇಕಾದರೂ ಟರ್ನ್ ಆಗಬಹುದು. ಈಗ ನೋಡಿ, ಒಂದು ಮನೆಯನ್ನು ನಾವು ಹೇಳ್ತೀನಿ, ಒಂದು ಕೊಠಡಿ ಇದೆ, ಒಂದು ಮನೆ ಇದೆ ಅಂತ ತಗೊಳ್ಳಿ. ಒಂದು ಜಾಗವನ್ನು ಹಾಗೇ ಬಿಟ್ಬಿಟ್ಟು ಕಸ ಗೂಡಿಸದೆ ಯಾವುದೊಂದು ಸಲಕರಣೆಗಳೇನು ಇಟ್ಬಿಟ್ಟಿರ್ತೀವಿ, ಅಲ್ಲಿ ಎತ್ತಕ್ಕಾಗೋದಿಲ್ಲ, ಏನೋ ಒಂದು ಕಾರಣ ಅಂತ ಹೇಳಿ ಅಷ್ಟು ಮಾತ್ರ ಬಿಟ್ಟು ಮಿಕ್ಕಿದೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ. 1 ವರ್ಷ 2 ವರ್ಷ ಇದೆ ಹಾಗೇ ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಧೂಳು ಜಾಸ್ತಿಯಾಗಿ ಏನೋ ಒಂದು ರೀತಿ ವಾಸನೆ ಬರೋ ರೀತಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನಮ್ಮ ದೇಹ ಕೂಡ. ಅದಕ್ಕೆ ಪರಿಹಾರ ಸುಲಭ. ಈ ಅಪಾನ ಮುದ್ರೆಯನ್ನು ಸತತವಾಗಿ ಅಭ್ಯಾಸ ಮಾಡುವುದರಿಂದ
ನಿಮ್ಮ ಕಾಯಿಲೆ ಅನ್ನುವಂಥದ್ದು ಏನಿದೆಯಲ್ಲ ಅದು ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಪೀಕ್ ಲೆವೆಲಲ್ಲಿದೆ, 300ರಿಂದ 400 ಗಂಟೆ ಹೋಗಿದೆ ಅಂದರೂ ಕೂಡ ಚಿಂತೆ ಮಾಡುವಂಥದ್ದು ಬೇಡ. ನಾನು ಹೇಳಲು ಹೊರಟಿರುವಂಥ ಈ ಮುದ್ರೆಯನ್ನು ಚಾಚು ತಪ್ಪದೆ ನಿಧಾನಗತಿಯಿಂದ, ಸೌಮ್ಯತೆಯಿಂದ, ನಂಬಿಕೆಯಿಂದ ಮಾಡಿ. ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿಪೂರ್ಣವಾಗಿ ನಡೆದಿದೆ. ಅದು ಯಾವುದು ಅಂತ ನೋಡ್ತೀರಾ? ಇದೇ ಮುದ್ರಾ ಶಿಬಿರ, ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ, ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು. ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ. ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು 4ನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ. ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು. ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು, ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು. ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಆನಂದಿಸಿ. ನಮಸ್ತೆ ಎಲ್ಲರಿಗೂ. ಹಂಸಯೋಗ ಫೌಂಡೇಶನ್ ಮುದ್ರಾ ದೇಹಭದ್ರ ಅನ್ನೋ ವಿಷಯ ನಾನು ತುಂಬ ದಿವಸದಿಂದ ಗುರುಜಿಗಳಿಂದ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಪ್ರತಿಯೊಬ್ಬರಿಗೂ, ಪ್ರತಿ ಮನುಷ್ಯನಿಗೂ ಬೇಕೇ ಬೇಕು. ಯಾಕಂದರೆ ಆರೋಗ್ಯದಲ್ಲಿ ಆಗ್ಬೋದು, ಅವರ ಏನು ಹೇಳ್ತಾರೆ, ಅವ್ರ ಗ್ರೋತ್. ಸೊ ಏನೇ ಕೆಲಸ ಆದರೂ ಈ ಮುದ್ರದಲ್ಲಿ ತುಂಬ ಒಳ್ಳೆಯ ವಿಷಯಗಳಿದೆ. ಈ ಪಂಚಭೂತಗಳಂತ ಹೇಳ್ತೀವಿ. ಪಂಚಭೂತಗಳ ಆ ಒಂದಿದೆ. ಪ್ರತಿಯೊಂದು ಗುರುಜಿ ತುಂಬ ನೀಟಾಗಿ ಕ್ಲಿಯರಾಗಿ ಹೇಗೆ ಮಾಡಬೇಕು, ಏನು ಮಾಡಬೇಕು, ಹೇಗಿರಬೇಕು, ಯಾವ ಥರ ನೀವು ಯೂಸ್ ಮಾಡ್ಕೋಬೇಕು, ಅದರಿಂದ ಏನೇನು ಪ್ರಯೋಜನಗಳಿದೆ ಅಂತ ನೀಟಾಗಿ ಹೇಳಿಕೊಟ್ರು. ನಾನು ಅವಾಗಿನ ನೋಡ್ತಾ ಇದ್ದೆ, ಬಟ್ ನನಗೆ ಅದು ಅನಿಸಿತ್ತು ತುಂಬ ಕರೆಕ್ಟ್ ಒಳ್ಳೆಯದೆ ಅಂತ. ಸೊ ಇವತ್ತು ನನಗೆ ಅವಕಾಶ ಸಿಕ್ತು. ನನ್ನ ನಿಜವಾಗ್ಲೂ ಈ ಹಂಸಯೋಗ ಫೌಂಡೇಶನ್ಗೆ ಕೃತಜ್ಞತೆಗಳನ್ನ ಹೇಳ್ತೀನಿ. ಥ್ಯಾಂಕ್ ಫಾರ್ ಗಾಡ್. ರಿಯಲಿ ಪ್ರತಿಯೊಬ್ಬರು ಬಂದು ಇದು ಯೂಸ್ ಮಾಡಿಕೊಂಡಷ್ಟು ಡೆಫಿನೆಟ್ಲಿ ಹೇಳ್ತೀನಿ, ಸುಳ್ಳು ಹೇಳ, ಇದು ನಿಜವಾದ 100% ಸತ್ಯವಾಗಿದೆ. ಬನ್ನಿ, ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು. ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ. ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಹೇಳಿಕೊಡ್ತಾ ಬರ್ತೀವಿ. ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ. ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾನು ಹೇಳ್ತೀನಿ, ಆ ರೀತಿ ಬ್ಲಾಕೇಜ್ ಆಗಿರುತ್ತೆ. ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ. ಮುದ್ರೆ ಶಿಬಿರದಲ್ಲಿ ಸಿಗೋಣವೇ? ಮಾಡುವಂಥ ವಿಧಾನವನ್ನು ಹೀಗೆ ತೋರಿಸ್ತೀನಿ. ಮೊದಲಿಗೆ ಈ ಕೈಯನ್ನು ಈ ರೀತಿ ತನ್ನಿ. ಮಧ್ಯದ 2 ಬೆರಳುಗಳನ್ನು ಹೆಬ್ಬೆಟ್ಟಿಗೆ ಈ ರೀತಿ ಜೋಡಿಸುವಂಥದ್ದೇ ಅಪಾನ ಮುದ್ರ. ಇಷ್ಟೇ ಈ ಮುದ್ರೆ. ಈ ಮುದ್ರೆಯನ್ನು ಈ ರೀತಿ ಮಾಡುವಂಥದ್ದು. ಇಲ್ಲದೇ ಇದ್ದರೆ ಈ ಮೊಣಕಾಲಿನ ಮೇಲೆ ಈ ರೀತಿ ಇಟ್ಟು ಮಾಡುವಂಥದ್ದು. ಸಹಜವಾಗಿ 2 ಕೈಯಲ್ಲಿ ಬೇಕಾದರೂ ಮಾಡಬಹುದು, 1 ಕೈಯಲ್ಲಿ ಬೇಕಾದರೂ ಮಾಡಬಹುದು. ಈ ಅಪಾನ ಮುದ್ರೆಯ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನು ಅವಶ್ಯವಾಗಿ ಮಾಡಲೇಬೇಕು. ಅಂದರೆ ಯಾವುದು ಅಂತಂದರೆ ಈ ರೀತಿ ಹಿಡಿಯುವಂಥದ್ದು ಅಷ್ಟೆ. ಈ ಪ್ರಾಣ ಮುದ್ರೆಯನ್ನು ಅವಶ್ಯವಾಗಿ ಮಾಡಲೇಬೇಕು. ಇದರ ಜೊತೆಯಲ್ಲಿ ಈ ಅಪಾನ ಮುದ್ರೆಯನ್ನು ಎಷ್ಟೊತ್ತು ಮಾಡಬೇಕು, ಪ್ರಾಣ ಮುದ್ರೆಯನ್ನು ಎಷ್ಟೊತ್ತು ಮಾಡಬೇಕು. ಸಿಂಪಲ್ಲಾಗಿ ಹೇಳುವುದಾದರೆ, ನಿಮ್ಮ ಡಯಾಬಿಟಿಸ್ ಲೆವೆಲ್ 300 ಆ ಸುಪಾಸ್ ಏನಾದರೂ ಕ್ರಾಸಲ್ಲಿದೆ ಅಂತಂದರೆ ದಿನದಲ್ಲಿ 60 ಮಿನಿಟ್ಸ್ ಅಂದರೆ 1 ಗಂಟೆ ಅಂತ, 24 ಗಂಟೆಗಳಲ್ಲಿ 1 ಗಂಟೆ ಅಂದರೆ ಇಲ್ಲಿ ಸತತವಾಗಿ ಮಾಡುವಂಥದ್ದಲ್ಲ, ಕಂಟಿನ್ಯೂ ಆಗಿ 1 ಗಂಟೆ ಕೂತ್ಕೊಳ್ಳುವಂಥದ್ದಲ್ಲ. ತಪ್ಪಾಗಿ ತಿಳಿಬೇಡಿ. ಈಗ 5 ನಿಮಿಷ ಮಾಡ್ತೀನಿ, ಏನೋ ಕೆಲಸ ಬರುತ್ತೆ, ಆಗ ಕೊನೆಯಲ್ಲಿ ಇದು 20 ಸೆಕೆಂಡ್ ಮಾಡಬೇಕು, ಮತ್ತೆ ಬಿಟ್ಬಿಡಿ. ಮತ್ತೆ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಸಮಯ ಸಿಗುತ್ತೆ.
ಇನ್ನೊಂದು 5 ನಿಮಿಷ 10 ನಿಮಿಷ ಮಾಡ್ತೀರಿ, ಮತ್ತು ಅದೇ ರೀತಿ 10 ನಿಮಿಷ ಮಾಡಿದ್ರಂತ ಇಟ್ಕೊಳ್ಳಿ. ಮತ್ತು ಕೊನೆಯಲ್ಲಿ 20 ಸೆಕೆಂಡ್ ಈ ರೀತಿ ಎಂಡಿಂಗಲ್ಲಿ ಪ್ರಾಣ ಮುದ್ರೆಯನ್ನು 20 ಸೆಕೆಂಡ್ ಮಾಡಿ ಹೆಂಡು ಮಾಡುವಂಥದ್ದು ಪ್ರತಿ ಸಲ ಕೂಡ ನೀವು ಮಾಡ್ಬೋದು. 15 ನಿಮಿಷ ಮಾಡಿದ್ದೀರಿ, ಮತ್ತು 20 ಸೆಕೆಂಡ್ ಹೆಂಡು ಮಾಡ್ಬೋದು. ಕೊನೆಯಲ್ಲಿ 15 ನಿಮಿಷ ಅಪಾನ ಮುದ್ರ, 20 ಸೆಕೆಂಡ್ ಪ್ರಾಣ ಮುದ್ರ. ಇಷ್ಟನ್ನು ಯಾವ ಕೈಯಲ್ಲಿ ಬೇಕಾದರೂ ಮಾಡಬಹುದು, ಎರಡೂ ಕೈಯಿಂದ ಬೇಕಾದರೂ ಮಾಡ್ಬೋದು. ಒಂದು ಕೈಯಲ್ಲಿ ಇದೊಂದು ಸ್ವಲ್ಪ ಹೊತ್ತು ಈ ಕೈಯಲ್ಲಿ ಮಾಡಿ, ಆನಂತರ ಈ ಕೈ ಬೇಕಾದ್ರೆ ಇಟ್ಕೊಳ್ಳಿ, ಈಗ ಇಟ್ಕೊಳ್ಳಿ. ಪ್ರಯಾಣ ಮಾಡಬೇಕಾದ್ರೂ ಮಾಡಬಹುದು, ಕೂತ್ಕೊಂಡಿದ್ದಾಗ ಮಾಡ್ಬೋದು, ಸ್ನೇಹಿತರ ಜೊತೆ ಮಾತಾಡಬೇಕಾದ್ರೂ ಮಾಡ್ಬೋದು. ಆದರೆ ಇಲ್ಲಿ ಓಡಾಡುವ ಸಂದರ್ಭದಲ್ಲಿ ಮಾಡಲೇಬಾರದು. ಯಾವುದೇ ಕಾರಣಕ್ಕೂ ಕುಂತಿರುವ ಸ್ಥಿತಿಯಲ್ಲಿ ನೀವು ಮಾಡುವಂಥದ್ದು ಅವಶ್ಯವಾಗಿ ಮಾಡಿ. ಇದನ್ನು ಎಷ್ಟು ದಿನಗಳ ಕಾಲ ಅಭ್ಯಾಸ ಮಾಡಬೇಕು? ಸತತವಾಗಿ ಅಭ್ಯಾಸ ಮಾಡಿ. ಇಲ್ಲಿ ಮಾತ್ರೆಗಳು ತಿನ್ನುವುದಕ್ಕಾಗಿ ನಾವು ಕಾಸನ್ನು ಖರ್ಚು ಮಾಡ್ತಾಯಿದ್ವಿ, ಇದಕ್ಕೆ ಖರ್ಚಿಲ್ಲ. ಸತತವಾಗಿ ಅಭ್ಯಾಸ ಮಾಡಿ, ಕಾಲಾನಂತರದಲ್ಲಿ ಅದು ಸತತವಾಗಿ ಅಭ್ಯಾಸದಿಂದ ಅದು ಕಮ್ಮಿ ಆಗುತ್ತೆ. ನೀವು ಮಾತ್ರೆ ತಗೊಳ್ಳುವಂಥದ್ದು ಕೂಡ ನಿಧಾನಕ್ಕೆ ಬಿಡುವಂಥದ್ದನ್ನು ಮಾಡ್ಕೋಬಹುದು. ನಿಮ್ಮ ಈ ಮುದ್ರೆಯನ್ನು ಸತತವಾಗಿ ಅಭ್ಯಾಸ ಮಾಡುವುದರಿಂದ ಮಾತ್ರೆಗಳ ದಿನೇ 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 ಡೋಸನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಕಮ್ಮಿ ಮಾಡ್ತಾ ಹೋಗಿ ನೀವು ಆರಾಮ್ಸೆ ಇದನ್ನು ಹಾಗೇ ಮುಂದುವರಿಸ್ತಾ ಹೋಗಿ, ಯಾವುದೇ ರೀತಿಯಾದ ಖರ್ಚು ವೆಚ್ಚಗಳಿಗೆ ಅವಕಾಶಗಳನ್ನು ನೀಡದೆ ಈ ಸುಲಭವಾದಂಥ ಮುದ್ರೆಯನ್ನು ಧ್ಯಾನದ ಸ್ಥಿತಿಯಲ್ಲಿ ಮಾಡಬಹುದು. ಇನ್ನು ಶಾಂತ ಸ್ಥಿತಿಯಲ್ಲಿ ಕೂತ್ಕೊಳ್ಳುವುದಕ್ಕೆ ನಿಮ್ಮ ಮನಸ್ಸು ಸಹಾಯ ಮಾಡುತ್ತೆ. ಆಗ ಒತ್ತಡಗಳು ಕಮ್ಮಿ ಆಗುತ್ತೆ. ಧ್ಯಾನ ಮಾಡಿದಾಗ ಸುಮ್ಮನೆ ಕೂತ್ಕೊಳ್ಳಿ. ಧ್ಯಾನ ಅಂದ ತಕ್ಷಣ ಬೇರೆ ಏನೋ ಕಲ್ಪನೆ ಮಾಡಿಕೊಳ್ಳಿ. ಸುಮ್ಮನೆ ಒಂದು 10 ರಿಂದ 15 ನಿಮಿಷಗಳ ಕಾಲ ಹೀಗೆ ಕೂತ್ಕೊಳ್ಳಿ. ಆನಂತರ ಪ್ರಾಣ ಮುದ್ರೆ ಮಾಡಿ ಹೆಂಡು ಮಾಡಿ. ಒಂದು ದಿನದಲ್ಲಿ 60 ನಿಮಿಷಗಳ ಮಾಡುವಂಥದ್ದು. ಈಗ ನಮಗೆ ಪ್ರಾರಂಭ ಹಂತದಲ್ಲಿದೆ ಅಂತ ಎಷ್ಟು ಮಾಡಬೇಕು, ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಹೇಳ್ತಾರೆ. ಬಾರ್ಡರ್ ಇನ್ನೇನು ಕ್ರಾಸ್ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಅವರು 5 ರಿಂದ 10 ನಿಮಿಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಿ. ಅದು ಪರಿಪೂರ್ಣತೆಯಾಗಿ ನಿಮಗೆ ಡಯಾಬಿಟಿಸ್ ನಿಮ್ಮ ಹತ್ತಿರ ಬರುವುದಿಲ್ಲ. ಸತತವಾಗಿ ಅಭ್ಯಾಸ ಮಾಡಬೇಕು, ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಎಷ್ಟು ದಿನ ಅನ್ನುವಂಥದ್ದು ಕೇಳಬೇಡಿ. ಸತತವಾಗಿ ಅಂದರೆ ಸತತವಾಗಿ ನಾವು ಮಾತ್ರೆ ತಿನ್ನೋದಕ್ಕೆ ರೆಡಿ ಇದ್ದೀವಿ ಅಂದ ತಕ್ಷಣ ಇದನ್ನು ಕೂಡ ಅಭ್ಯಾಸ ಮಾಡಿ. ಖರ್ಚಿಲ್ಲದೆ ಇರುವಂಥದ್ದಲ್ವೇ? ಮತ್ತೊಮ್ಮೆ ಹೇಳ್ತೀನಿ, ಆ ಆಹಾರ ತಿಂದರೆ ಹಾಗಾಗುತ್ತೆ, ಈ ಆಹಾರ ತಿಂದರೆ ಈಗಾಗುತ್ತೆ, ಅದು ಆಗುತ್ತೆ, ಇದು ಆಗುತ್ತೆ ಅನ್ನುವಂಥದ್ದನ್ನು ಎಲ್ಲವನ್ನು ಸೈಡಿಗಿಟ್ಟು ಸತತವಾಗಿ ಶಾಂತ ಮನಸ್ಸಿನಿಂದ ಈ ಮುದ್ರೆಯನ್ನು ನಂಬಿಕೆಯಿಂದ ಮಾಡಿ ನಿಮ್ಮಲ್ಲಿ ಬದಲಾವಣೆಗಳನ್ನು ದಿನೇ ದಿನೇ ನೀವೇ ನೋಡಬಹುದು. ಬೇರೆ ಯಾರನ್ನೂ ಕೇಳುವಂಥ ಅವಶ್ಯಕತೆ ಏನೂ ಇರುವುದಿಲ್ಲ. ಹಾಗಾಗಬೇಕಾದರೆ ನೀವು ಪರೀಕ್ಷೆ ಮಾಡಿ ನೋಡಿ, ಅದರ ಅನುಭವ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿರುವಂತಹ ಒಳ್ಳೆಯ ಮುದ್ರೆಗಳನ್ನು ಸತತವಾಗಿ ಅಭ್ಯಾಸ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸಿ. ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ತನ್ನಷ್ಟಕ್ಕೆ ತಾನೇ ಚೆನ್ನಾಗಿರುತ್ತೆ, ಹೌದಲ್ವೇ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣವೇ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಯಾವುದೇ ಕಾಯಿಲೆ ಇರಲಿ, ಕಾಯಿಲೆ ಇಲ್ಲದೆ ಇರಲಿ, ಹಣ ಇರಲಿ, ಹಣ ಇಲ್ಲದೇ ಇರಲಿ, ನಗು ಅನ್ನೋದಕ್ಕೆ ಮಾತ್ರ ಎಂದೂ ಕೂಡ ಧಕ್ಕೆ ಮಾಡದಿರಿ. ಶುಭ ದಿನ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.